ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಲ್ರಿಗೂ ನಮಸ್ಕಾರ. ಅವ್ರು ಆವಾಗಲೇ ಹೇಳ್ತಾ ಇದ್ರು ರಂಗಣ್ಣ ರಘು ಸರ್, ನನ್ನ ಪಾತ್ರ ತುಂಬ ಚೆನ್ನಾಗಿದೆ ಅಂತ. ಎಲ್ಲರಿಗಿಂತ ಏನಲ್ಲ, ಬಹುಶಃ ನಮ್ಮೆಲ್ಲರಿಗಿಂತ ತುಂಬ ಚೆನ್ನಾಗಿರೋದು ಸ್ಕ್ರಿಪ್ಟ್ ಅಂತ ಹೇಳಬಲ್ಲೆ. ಸ್ಕ್ರಿಪ್ಟನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಪ್ರದೀಪ್ ಅವರು. ನನಗೆ ತುಂಬ ಹೊಸದು ಅನಿಸ್ತು ಎಲ್ಲ ಪಾತ್ರಗಳು. ಬಹುಶಃ ಬದುಕೆಲ್ಲ ಮುಗಿದ ಮೇಲೆ ಹೋಗೋವಂಥ ಜಾಗ ಅದು. ಅಲ್ಲಿಂದ ಒಂದು ಸಿನಿಮಾ ಶುರು ಆಗುತ್ತೆ, ಎಲ್ಲರೂ ಬದುಕನ್ನು ಕಟ್ಕೊಳ್ತಾರೆ. ಅದು ತುಂಬ ವಿಶೇಷವಾದಂಥ ಒಂದು ಜಾನರ್ ಅದು. ಟೀಮ್ಗೆ ಒಳ್ಳೇದಾಗಲಿ, ಒಳ್ಳೆ ಕಲಾವಿದರು ಎಲ್ಲರೂ. ರಂಗಾಯಣ ರಘು ಸರ್ ಜೊತೆಗೆ ನಾನು ಅವ್ವ ಆದಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಲ್ಲ. ಒಂದೇ ಸಿನಿಮಾದಲ್ಲಿ ತುಂಬ ಇದ್ದೀವಿ. ಇತ್ತೀಚಿನ ಫ್ಲರ್ಟ್ ಸಿನಿಮಾದಲ್ಲೂ ಕೂಡ ಇಬ್ಬರು ಒಂದೇ ಸಿನಿಮಾದಲ್ಲಿದ್ದೀವಿ. ಆದರೆ ಒಟ್ಟೊಟ್ಟಿಗೆ ಆ್ಯಕ್ಟ್ ಮಾಡುವಂಥ ಅವಕಾಶಗಳು ಸಿಕ್ಕಿರಲಿಲ್ಲ ನನಗೆ. ತುಂಬ ಒಳ್ಳೆ ಕಾಸ್ಟಿಂಗ್ ಅಂತ ಹೇಳಬಲ್ಲೆ. ಋಷಿಯವರಾಗಲಿ, ನಾಯಕಿ ಆಗಲಿ, ರಂಗಾಯಣ ರಘು ಸರ್ ಆಗಲಿ, ಬರುವಂಥ ಪ್ರತಿಯೊಂದು ಪಾತ್ರಗಳು ಕತೆಗೆ ತುಂಬ ಒಳ್ಳೆಯ ತಿರುವುಗಳನ್ನ ಕೊಡ್ತಾ ಹೋಗುತ್ತೆ. ಆಲ್ ದ ಬೆಸ್ಟ್ ಪ್ರದೀಪ್ ಅವರೇ, ಒಳ್ಳೆಯದಾಗಲಿ ನಿಮಗೆ. ನಿರ್ಮಾಪಕರಂತೂ, ನಮ್ಮ ನಿರ್ದೇಶಕರು ಈ ಸಿನಿಮಾ ಬಗ್ಗೆ ಎಷ್ಟು ಆಸಕ್ತಿ ಇಟ್ಕೊಂಡಿದ್ದಾರೋ ಅಷ್ಟೇ ಆಸಕ್ತಿಯನ್ನು ಒಬ್ಬ ನಿರ್ಮಾಪಕರು ಇಟ್ಕೊಂಡಿರೋದು ತುಂಬ ಅಪರೂಪ. ಕೇವಲ ಅವ್ರಿಗೆ, ಕೆಲವ್ರಿಗೆಲ್ಲ ನಿರ್ಮಾಪಕರೇ ಹಣ ಹಾಕ್ತಾರೆ, ಸಿನಿಮಾ ಬಗ್ಗೆ ಆಸಕ್ತಿ ಇರಲ್ಲ, ನಾನು ಕತೆನೇ ಕೇಳಿಲ್ಲ, ಅವನು ಒಳ್ಳೆ ಸಿನಿಮಾ ಮಾಡಲಿ ಅಂತ ಹೇಳ್ತಾರೆ. ಆ ಥರದ ನಿರ್ಮಾಪಕರು ನೋಡಿದ್ದೀರಿ. ಆದರೆ ಈ ನಿರ್ಮಾಪಕರ ವಿಶೇಷತೆ ಏನು ಅಂತಂದರೆ, ಅವ್ರಿಗೆ ಕತೆ ಮೇಲೆ ಇದ್ದಂಥ ಒಂದು ಪ್ರೀತಿಯಿಂದ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಆಸೆ ಹಾಗೂ ಆಸಕ್ತಿ ಈ ಸ್ಕ್ರಿಪ್ಟ್ ಮೇಲೆ. ಅದು ನನಗೆ ಇನ್ನೊಂದಿಷ್ಟು ಹುಮ್ಮಸ್ ಕೊಡ್ತಾ ಇದೆ ಈ ಸಿನಿಮಾದಲ್ಲಿ. ಬಹುಶಃ ಒಬ್ಬ ನಿರ್ಮಾಪಕರು, ಒಬ್ಬ ನಿರ್ದೇಶಕರು ಕಥೆಯನ್ನು ಪ್ರೀತಿಸ್ಬಿಟ್ರೆ ಬಹುಶಃ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನುವಂಥ ನಂಬಿಕೆ ನನ್ನದು. ಒಳ್ಳೆ ಪಾತ್ರ, ಒಳ್ಳೆಯ ಕಥಾ ಹಂದರ ಇಟ್ಕೊಂಡಿದ್ದಾರೆ. ಒಂದು ವಿಶೇಷವಾದಂಥ ಒಂದು ಸಿನಿಮಾ ಆಗಿ ಇದು ಮೂಡ್ ಬರುತ್ತೆ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ. ಹಾಗಾಗಲಿ ಅಂತಲೇ ನಾನು ನಿರ್ದೇಶಕರಿಗೆ ಆಶಿಸ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಎಂದಿನಂತೆ ಈ ಸಿನಿಮಾಗೂ ಇರಲಿ. ಫಸ್ಟ್ ಟೈಮ್ ರಿಷಿಯವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವರ ಹಿಂದಿನ ಸಿನಿಮಾಗಳು ನೋಡಿದ್ದೆ. ಅವರು ಆಯ್ಕೆ ಮಾಡ್ಕೊಳ್ಳೋವಂಥ ಸ್ಕ್ರಿಪ್ಟ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಇಂತಹ ನಾಯಕಿಯರು ಬರಬೇಕು. ಆಕೆಗೂ ಕೂಡ ತುಂಬ ಒಳ್ಳೆಯ ಪಾತ್ರ ಇದೆ. ಎಲ್ಲರಿಗೂ ಒಳ್ಳೆಯ ಪಾತ್ರದ ಜೊತೆಗೆ ಒಳ್ಳೆಯ ಕಥೆಯನ್ನು ಮಾಡ್ಕೊಂಡಿದ್ದಾರೆ. ಟೀಮ್ಗೂ ಕೂಡ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನೀವೆಲ್ಲರೂ ಹರಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.